ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಈಗೆಲ್ಲ ಇಡೀ ದೇಶದಲ್ಲಿ ಹೇಳಿದೆ ಈ ದುಡ್ಡು ಕಳ್ಳತನದ ದುಡ್ಡು ಅಯೋಧ್ಯೆ ದೇವಸ್ಥಾನದ್ದು ಕರ್ನಾಟಕಕ್ಕೆ ಹೋಗಿದೆ ಅಂತ. ಕರ್ನಾಟಕ ಹೋಗದೆ ಕನ್ನಡಿಗರಿಗೆ ಅವಮಾನ ಅಲ್ವಾ ಇದು? ಕ್ಲಾರಿಫೈ ಆಗ್ಬೇಕಲ್ಲ, ದೇಶಕ್ಕೆ ಉತ್ತರ ಹೇಳ್ಬೇಕಾ ಬೇಡವಾ? ಈಗ ಆಮೇಲೆ ಬಿಜೆಪಿ ಹೇಳಿದ್ರು ನಾವು ರಾಜಕೀಯವಾಗಿ ಇದನ್ನ ಉಪಯೋಗಿಸ್ಕೊಂಡಿದ್ವಿ, ಬಹಳ ಸಂತೋಷ, ಇಡೀ ದೇಶದಲ್ಲಿ ಯಾಮಾರಿಸ್ರಿ. ಆದ್ರೆ ಸತ್ಯ ಗೊತ್ತಿದ್ದು ಯಾರು ಗೊತ್ತಾ? ರಾಜಕೀಯದ ಸತ್ಯ. ಈ ಅಯೋಧ್ಯೆ ದೇವಸ್ಥಾನದಲ್ಲಿ ಬಿಜೆಪಿ ಏನ್ ಮಾಡಿದಾರೆ ಅಂತ, ಅಯೋಧ್ಯೆ ಪಾರ್ಲಿಮೆಂಟ್ ಕಾನ್ಸ್ಟಿಟ್ಯೂನ್ಸಿ ಅವರಿಗೆ, ಅಲ್ಲಿ ಪಾರ್ಲಿಮೆಂಟ್ ಕಾನ್ಸ್ಟಿಟ್ಯೂನ್ಸಿ ಆ ಸತ್ಯ ಗೊತ್ತಿದ್ದ ಆ ಸ್ಥಳೀಯ ಜನ ಇವ್ರನ್ನ ಸೋಲಿಸಿದ್ದಾರೆ. ಅದಕ್ಕೆ ಉತ್ತರ ಅಲ್ವಾ ಇವ್ರು ಏನ್ ಹೇಳ್ತಾ? ಅದು ಉತ್ತರ ಅಲ್ವಾ? ಅವಾಗ್ಲಾದ್ರೂ ಅದನ್ನ ಯಾಕೆ ನಾವು ಫೇಲ್ಯೂರ್ ಆಗಿದ್ದೀವಿ? ಯಾಕೆ ಅಯೋಧ್ಯೆ ಜನಕ್ಕೆ ನಾವು ನಮ್ಮನ್ನು ವಿರೋಧ ಮಾಡಿದ್ದಾರೆ? ಯಾಕೆ ನಮ್ಮ ವಿರುದ್ಧವಾಗಿ ಮತ ಹಾಕಿದ್ದಾರೆ? ಡೆಮೋಕ್ರೆಟಿಕ್ ಇದು. ವಿರುದ್ಧವಾಗಿ ಮತ ಹಾಕಿದ್ದಾರೆ ಅಂತ ನಿಮ್ಮನ್ನು ತಿರಸ್ಕಾರ ಮಾಡಿದ್ದಾರೆ ಅಂದ್ರೆ ಇವರು ರೆಸ್ಪಾನ್ಸಿಬಲ್. ನೀವೇನೋ ಕರಪ್ಷನ್ ಮಾಡಿದ್ರಿ, ಏನೋ ತಪ್ಪು ಮಾಡಿದ್ರಿ, ತಿದ್ಕೊಳ್ಳಿ ಅಂತ ಅಲ್ವಾ ಆದೇಶ? ಅದು ಆವತ್ತಿಂದ ಆಗಿದೆಯಲ್ಲ. 92ರಿಂದ ಕೊಟ್ಟಿದ್ದಾರೆ ಏನೋ ದೇವಸ್ಥಾನಕ್ಕೆ, 92ರಿಂದ ಡೂಪ್ಲಿಕೇಟ್ ರಿಸಿಪ್ಟ್ ಇದೆ, 92ರಿಂದನೂ ಅವರೇ ಇದ್ದಾರೆ. ಯಾರು? ಚಂಪತ್ರಾಯ ಇದ್ದಾರೆ. ಚಂಪತ್ರಾಯ್ ಅವರು ಮೊನ್ನೆ ಏನು ಹೇಳ್ತಾರೆ? ನಾನು ಏನು ತಪ್ಪು ಮಾಡಿದೆ ಅಂದರೆ ನಾನು ವಿಳಂಬವಾಗಿ ಕಂಪ್ಲೇಂಟ್ ಮಾಡಿದೆ ಅಂತ. ಬಾರ್ ಕೌನ್ಸಿಲ್ ಅವರು ಏನು ಗೊತ್ತಾ? ಸುಪ್ರೀಂ ಕೋರ್ಟ್ಗೆ ಹೋಗ್ರೆ ಅವ್ರು ಹೇಳಿದ್ರು ಸುಪ್ರೀಂ ಕೋರ್ಟ್ 13 ಕೊಟ್ಟಿದೆ ಅಂತ. ಏನು ಕಾರಣ ಗೊತ್ತಾ? ಬಾರ್ ಕೌನ್ಸಿಲ್ದವ್ರ ಪ್ರಶ್ನೆ ಏನು ಗೊತ್ತಾ? ಯಾವುದೋ ಒಂದು ಕಳ್ತನ ಕೇಸ್ ಆದರೆ FIR ಮಾಡ್ತಾರೆ. ಫಸ್ಟು FIR ಅಲ್ಲಿ ಸರಿಯಾಗಿ ಬರಲ್ಲ ಅಂತ ಏನಾದಿದ್ರೆ ಆಮೇಲೆ ಇದು ಮಾಡ್ತಾರೆ, SIT ಮಾಡ್ತಾರೆ. ಇವ್ರು FIR ಇಲ್ಲ, ವಿತೌಟ್ FIR ಸ್ಟ್ರೈಟ್ ಆಗಿ SIT ಮಾಡಿದ್ದಾರೆ. ಉದ್ದೇಶ ಏನಂತ? ನಾನಲ್ಲ, ಅಯೋಧ್ಯೆ ಬಾರ್ ಕೌನ್ಸಿಲ್ ಅಧ್ಯಕ್ಷರು ಕೇಳಿದ್ದಾರೆ ಸುಪ್ರೀಂ ಕೋರ್ಟ್ ಅಲ್ಲಿ. ಅದಕ್ಕೆ ಸುಪ್ರೀಂ ಕೋರ್ಟ್ 13ನೇ ತಾರೀಕು ಏನು ಕೊಟ್ಟಿರೋದು ಗೊತ್ತಾ? 6ನೇ ತಾರೀಕು ಟ್ರಸ್ಟ್ಗಳದ ಮೀಟಿಂಗ್ ಇದೆ. ಅದ್ರಲ್ಲಿ ನಮ್ಮ ಪೇಜಾವರ ಮಠದ ಸ್ವಾಮೀಜಿ ಕೂಡ ಅವತ್ತು ಟ್ರಸ್ಟ್ ಮೆಂಬರ್ ಆಗಿ 6ನೇ ತಾರೀಕು ಏನು ತೀರ್ಮಾನ ತಗೊಳ್ತಾರೆ ಅಲ್ಲಿವರೆಗೂ ಕಾಯ್ರಿ ನೋಡೋಣ ಅಂತ ಹೇಳಿ ಸುಪ್ರೀಂ ಕೋರ್ಟ್ ಹೇಳಿರೋದು. ಈಗ SIT ಬಗ್ಗೆ ಮಾತಾಡಿದ್ರು, FIR ಇಲ್ದ್ರೆ SIT ಮಾಡಿದ್ದಾರೆ ಅಂತ. ಧರ್ಮಸ್ಥಳ ಪ್ರಕರಣದಲ್ಲಿ ಯಾರ ಮೇಲೆ FIR ಮಾಡಿ SIT ಮಾಡಿದ್ರೆ ನೀವು? ಯಾರ ಮೇಲೆ ಮಾಡಿದ್ರೆ SIT ನಿಮಗೆ? ಒಂದ್ ನಿಮಿಷ ರೀ, ಪ್ರಶ್ನೆ ಕೇಳಿದ್ರ ಉತ್ತರ ತಗೋಬೇಕಷ್ಟೇ. ನೆಕ್ಸ್ಟ್ ಅಖಿಲೇಶ್ ಯಾದವ್ ಕರ್ನಾಟಕದ ಬಗ್ಗೆ ಮಾತಾಡೋದಲ್ವಾ? ಯಾವ ಗಾಳಿಲಿ ಗುಂಡಡಿಬೇಕು ಹೇಳಿರಿ? ಇಂಥವ್ರಿಗೆ ಹೋಗಿದೆ, ಇಂಥ ಸಂಸ್ಥೆಗೆ ಹೋಗಿದೆ ಅಂತ ಹೇಳಿ ಕೊಡ್ಲಿ. SIT ಹೋಗ್ಬಿಟ್ಟು ಇನ್ಫಾರ್ಮೇಶನ್, ಒಂದ್ ನಿಮಿಷ SIT ಹೋಗಿ ಇನ್ಫಾರ್ಮೇಶನ್ ಕೊಡ್ಲಿ, ಗೊತ್ತಾಯ್ತಲ್ಲ? ಈಗ RSS ರಿಜಿಸ್ಟರ್ ಆಗ್ಬೇಕೋ ಬೇಡವೋ ಅನ್ನೋ ಚರ್ಚೆ ಮಾಡೋಣ ಅಂದ್ರೆ ಮಾಡೋಣ. ಬಿಕಾಸ್ ಮುಂಚೆ ಆಲ್ರೆಡಿ ನಾವು ಮಾಡಾಗಿದೆ, ಅದ್ ಬೇಕೋ ಬೇಡವೋ ಅಂತ ಇರ್ಬೋದು ರೀ. ಶ್ರೀಗಳು ಹೇಳಿದ್ದು ಸರಿನೋ ತಪ್ಪೋ ಹೇಳಿ, ತಪ್ಪು ಅನ್ನೋದಾದ್ರೆ ನಾವು ಇಲ್ಲಿ ಹುಂಡಿ ಕಳ್ಳರಿದ್ದಾರೆ ಎಚ್ಚರಿಕೆ ಅಂತ ಒಂದ್ ಮಾತು ಬಂತಿಲ್ಲಿ. ಯಾರೋ BK ಹರಿಪ್ರಸಾದ್ ಹೇಳಿರೋದು. ನೀವು ಆ ರೀತಿ ಹುಂಡಿ ಕಳ್ಳರಿದ್ದಾರೆ ಅಂತ ಎಚ್ಚರಿಕೆ ಅಂತ ಬೋರ್ಡ್ ಹಾಕಂಗಿದ್ರೆ ಹಾಗಾದ್ರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮನೆ ಮುಂದೆ ಹಾಕ್ರಿ. 2 ತಿಂಗಳು ಗೃಹಲಕ್ಷ್ಮಿ 5,000 ಕೋಟಿ ಎಲ್ಲೋಯ್ತು? ಲಕ್ಷ್ಮೀ ಹಣ ಕಟ್ಟಿದ್ದಾರೆ ಎಚ್ಚರಿಕೆ ಅಂತ ಹಾಕಿ ಬೋರ್ಡು. ನಾನು ರಾಜಕೀಯ ಮಾಡ್ರೆ ಏನ್ ಬೇಕಾದ್ರೂ ಮಾತಾಡ್ತೀನಿ. ಇಲ್ಲಿ ರಾಜಕೀಯ ಮಾಡಬಾರ್ದು, ರಾಜಕೀಯ ಮಾಡಬಾರ್ದು. ಯಾರು ರಾಜಕೀಯ ಇಲ್ಲಿ ರಾಜಕೀಯ ಎಲ್ಲಿದೆ ಸರ್? ಸರ್ ಹೌದು, ಹುಂಡಿ ಕಳ್ಳರಿದ್ದಾರೆ, ತಪ್ಪೇನಿದೆ? ಹುಂಡಿ ಕದ್ದಿದ್ದಾರೆ, ಹುಂಡಿ ಕಳ್ಳರಿದ್ದಾರೆ ಎಚ್ಚರಿಕೆ ಅಂತ ಬೋರ್ಡ್ ಹಾಕ್ಸಿ. ಯಾಕಂದ್ರೆ ಹುಂಡಿ ಕಳ್ಳರಿದ್ದಾರೆ ಅಲ್ಲ, ಇದು ಮೋಹನ್ ವಿಶ್ವ ರಾಜಕೀಯ ಅಂದ್ರೆ ನಿಮ್ಮಲ್ಲೂ ಕಳ್ಳರಿದ್ದಾರೆ, ಅವ್ರ ಮನೆ ಮುಂದೆ ಹಾಕ್ಸೋಣ. ರಾಜಕೀಯ ಅಲ್ಲ, ಮಂದಿರ. ಹುಂಡಿ ಕಳ್ತನ ತಡೀರಿ, ಹುಂಡಿ ಕಳ್ತನ ಆಗಿಲ್ವಾ? ತಪ್ಪೇನಿದೆ ಹೇಳಿದ್ರಲ್ಲಿ? ಹುಂಡಿ ಕಳ್ಳರಿದ್ದಾರೆ ಎಚ್ಚರಿಕೆ, ಬಿಕಾಸ್ ಹುಂಡಿ ಕಳ್ತನ ಆಗಿದೆ. ನೀವು ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ ಹಾಕ್ತೀರಾ ಹಾಕಿ, ಮಸೀದಿಯಲ್ಲಿ ಹಾಕ್ತೀರಾ ಹಾಕಿ, ಚರ್ಚಲ್ಲಿ ಹಾಕ್ತೀರಾ ಹಾಕಿ, ಹಂಗೆ ಇಲ್ಲೂ ಹಾಕಿ, ಹಾಕಿ ಎಲ್ಲ ಕಡೆ ಹಾಕಿ, ಎಲ್ಲೆಲ್ಲಿ ಕಳ್ಳತನ ಆಗಿದೆ ಹಾಕಿ. ಆದ್ರೆ ರಾಮ ಮಂದಿರದ ಮುಂದೆ ಹಾಕುವ ಪರಿಸ್ಥಿತಿ ನಿರ್ಮಾಣ ಮಾಡಿದಾರಲ್ಲ ಈ ಹಲಾಲ್ ಕೋರ್ಗಳು, ಅವ್ರು ಮಾತ್ರ ಇವತ್ತು ಅಪವಿತ್ರ ಮಾಡಿದ್ದಾರೆ. ಇವತ್ತು ನಾವು ಈ ಡಿಸ್ಕಷನ್ ಮಾಡ್ತಾ ಇರೋದೇ ಒಂದು ರೀತಿ ಬಹಳ ಮೋಸದ ವಿಷಯ. ಅವ್ರು ಹೇಳಿದ್ರು ಒಂದು ಮನೆಯಲ್ಲಿ ಒಬ್ಬ ಕಳ್ಳ ಇದ್ರೆ ಎಲ್ಲರನ್ನು ದೂಷಿಸೋದು ತಪ್ಪು ಅಂತ. ಈಗ ಅಲ್ಲಿ ಆಡಳಿತ ಮಂಡಳಿ ಒಬ್ಬ ಕಳ್ತನ ಮಾಡಿದ್ರೆ ಒಂದು 4 ಜನ ಹಿಡ್ಕೊಂಡು ಪ್ರತಿ RSS ಅನ್ನೇ ಕಳ್ಳರು ಅಂತ ಹೇಳೋದು ತಪ್ಪು ಮೇಡಮ್. ಯಾಕಂದ್ರೆ ನಮಗೂ ನೋವಾಗಿದೆ. ನಾ ಹೇಳಿದ್ನಲ್ಲ, ಯಾರು ಅದ್ರ ಬಗ್ಗೆ ಅವ್ರು ಮಾಡಿದ್ ಸರಿ ಅಂತ ಯಾರು ಹೇಳಿಲ್ಲ. ಈಗ SIT ತನಿಖೆ ಮಾಡ್ತಾ ಇದ್ದೆ, ಬಾರ್ ಕೌನ್ಸಿಲ್ ಪೂರ ಇದು ಮಾಡಿದ್ದಾರೆ, ವಿರೋಧ ಮಾಡಿದ್ದಾರೆ, ಸುಪ್ರೀಂ ಕೋರ್ಟ್ ತನಕ ಹೋಗಿದ್ದಾರೆ. ಈಗ ಇವರು ಹೇಳ್ತಾ ಇರೋದೇನು? RSS ಕಳ್ತನ, RSS ಕುಟುಂಬದವರು, RSS ಮನೆ ತಂದವರು ಅಂತ. ಮತ್ತೊಂದು ವಿಚಾರ ಏನಂತ ಹೇಳ್ರಿ ಮೇಡಮ್, ನೀವೀಗ 200 ಕೋಟಿ ಅಂತ ಹೇಳಿದ್ರಿ, ಅಖಿಲೇಶ್ ಯಾದವ್ ಹೇಳ್ತಾರೆ 5,000 ಕೋಟಿ ಅಂತ, ಸಂಜಯ್ ರಾವತ್ ಹೇಳ್ತಾರೆ 2,000 ಕೋಟಿ ಅಂತ. ಯಾವುದು ತನಿಖೆ ಆಗದೆ
ಪರ್ಫೆಕ್ಟ್ ಗೊತ್ತಿಲ್ಲದೆ ಅಷ್ಟು ಕೋಟಿ ಇಷ್ಟು ಕೋಟಿ ಹೋಗಿದೆ ಅಂತ ಹೇಳೋದು ಯಾವ ಸರಿ? ಇವತ್ತು ರಾಮ ಮಂದಿರದ ಪಾವಿತ್ರತೆ ಹಾಳು ಮಾಡಿದಂತ ನಾಲಾಯಕಗಳು ಯಾರು? ನಾವು ಪ್ರಶ್ನೆ ಮಾಡ್ತಾ ಇರೋ ತಪ್ಪು ಅಂತ ಹೇಳ್ತಿದಿರಲ್ಲ, ಇದನ್ನ ಅಪವಿತ್ರ ಮಾಡಿದಂತ ನಾಲಾಯಕಗಳ ಬಗ್ಗೆ ಮಾತಾಡಿ. ಅವ್ರಿಗೆ ಶಿಕ್ಷೆ ಆಗ್ಲಿ, ಅವ್ರು ಕಳ್ತನ ಮಾಡಿ ಶಿಕ್ಷೆ ಆಗ್ಲಿ, ಯಾರು ಪ್ರಶ್ನೆ ಮಾಡ್ಬೇಡಿ. ಯಾರು ಶಿಕ್ಷೆ ಆಗ್ಲಿ, ಯಾರು ಅವ್ರ ಬಗ್ಗೆ ಮಾತಾಡ್ಬೇಡಿ. ಶಿಕ್ಷೆ ಆಗ್ಲಿ, ಯೋಗಿ ಆದಿತ್ಯನಾಥ್ ಬಗ್ಗೆ ಮಾತಾಡ್ಬೇಡಿ. ಕ್ರೆಡಿಟ್ ತಗೊಳ್ಳುವಾಗ ಎಲ್ಲರೂ ಚೆನ್ನಾಗಿತ್ತು, ಈಗ ಮಾತಾಡಿ ಅಂದ್ರೆ ಎಲ್ಲರೂ ಬಾಯಿ ಹಲ್ಕೊಂಡ್ಬಿಟ್ಟಿದ್ದಾರೆ. ಹಂಗೆ ಅವ್ರ ಆರೋಪಿಗಳದ್ದು 5 ವರ್ಷದ ಅಕೌಂಟ್ ಅನ್ನ ಸೀಸ್ ಮಾಡಿದ್ದಾರೆ. ಕಳ್ತನ ಆಗ್ತಾ ಇದೆ ಅಂತ ಹೇಳಿದವ್ರೆ ಮಹಿಪಾಲ್ ಸಿಂಗ್. ಮಹಿಪಾಲ್ ಚೀಫ್ ಅಕೌಂಟೆಂಟ್. ಅವ್ರು ಹೇಳಿದ ನೆಕ್ಸ್ಟ್ 5 ವರ್ಷದಿಂದ ಅವ್ರನ್ನ ರೆಸ್ಟಿಗೇಷನ್ ಮಾಡೋದು. ಹೌದು ನೋಡಿ, ಹಗರಣಗಳು ಏನೇನಾಗಿದಾವೆ ಅಂದ್ರೆ ಧರ್ಮಧ್ವಜ ಆರೋಹಣ ಅಂತ ಒಂದು ಕಾರ್ಯಕ್ರಮ ಮಾಡ್ತಾರೆ. 600 ಜನ ಸೇರಿರ್ತಾರೆ, ಅದು ಆನ್ ರೆಕಾರ್ಡ್ ಆಗಿದೆ. 600 ಜನ ಸೇರಿರ್ತಕ್ಕಂಥ ಅವರೇ ರೆಕಾರ್ಡ್ ಕೊಟ್ಟಿರೋದು. ಆದರೆ ಸ್ಪೆಂಡ್ ಮಾಡಿರೋದು ಎಷ್ಟು ಗೊತ್ತಾ? ಖರ್ಚು ಮಾಡಿರತಕ್ಕಂಥ 10 ಕೋಟಿ ಖರ್ಚಾಗಿದೆ ಬರೀ 600 ಜನ ಇರ್ತಕ್ಕಂತಹ ಒಂದು ಧ್ವಜ ಆರೋಹಣಕ್ಕೆ. ಗೋಲ್ಡ್ ಸಿಲ್ವರ್ 2 ಕೋಟಿ ಭೂಮಿನ 8 ಕೋಟಿ ಅದನ್ನೇ ನೋಡಿ.